ನಾವು ಪ್ರತಿನಿತ್ಯ ನೋಡುವ ನ್ಯೂಸ್ ಚಾನೆಲ್ ಆರ್ ಯೂಟ್ಯೂಬ್ ಚಾನೆಲ್ ಆರ್ ರೇಡಿಯೋಲಿ ಕೇಳಿಸ್ಕೊಂಡಿರುವ ಮ್ಯೂಸಿಕ್ ಆಗಿರಲಿ ಅಥವಾ ಓದುವಂಥ ಬುಕ್ಸ್ ಆಗಿರಲಿ, ಅಟ್ಲೀಸ್ಟ್ ಒಂದ್ಸರಿನಾದರೂ ನಾವು ಕಾಪಿ ರೈಟ್ಸ್ ಅಂತ ಒಂದು ಪದನ ಕೇಳಿರ್ತೀವಿ. ಈ ಕಾಪಿ ರೈಟ್ ರಿಜಿಸ್ಟ್ರೇಷನ್ ಅಂದರೆ ಏನು, ಅದಕ್ಕೆ ಏನೇನು ಪ್ರೊಸೆಸ್ ಇರುತ್ತೆ, ಅದರಲ್ಲಿ ಏನು ಅಡ್ವಾಂಟೇಜ್ ಅಂತ ನಾನು ಇವತ್ತು ನಿಮ್ಮೊಟ್ಟಿಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಮಸ್ತೆ, ನನ್ನ ಹೆಸರು ಗೋಪಿಕಾ. ನಾನು ವರ್ಕ್ ಮಾಡ್ತಾ ಇರೋದು ಲೀ ಇಂಟೆಲಿಜೆನ್ಷಿಯಾ ಲಾ ಫಾರ್ಮಲ್ಲಿ. ಮೊದಲನೇದಾಗಿ ಕಾಪಿ ರೈಟ್ಸ್ ಅಂದರೆ ಏನು ಅಂತ ನೋಡೋಣ. ಕಾಪಿ ರೈಟ್ಸ್ ಅಂತ ಅಂದರೆ ಕ್ರಿಯೇಟರ್ ರೈಟ್ಸ್ ಎಂದು ಇಂಗ್ಲೀಷಲ್ಲಿ ಕರೀತಾರೆ. ಅದನ್ನು ನಾವು ಯೋಚನೆ ಮಾಡಿ ಕ್ರಿಯೇಟ್ ಮಾಡಿರುವ ಸಾಂಗ್ಸ್ ಆಗಿರಲಿ ಅಥವಾ ಬುಕ್ಸ್ ಅಥವಾ ಮ್ಯೂಸಿಕ್ಸ್ ಆಗಿರಲಿ, ಅದಕ್ಕೆ ಸಿಕ್ಕುವ ಕ್ರಿಯೇಟರ್ ಹಕ್ಕನ್ನು ನಾವು ಕಾಪಿ ರೈಟ್ಸ್ ಎಂದು ಕರಿತೀವಿ. ಸೊ ಇದು ಕಾಪಿ ರೈಟ್ಸ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಾವು ಆಲ್ರೆಡಿ ಮಾಡಿರುವಂಥ ಬುಕ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ಅಥವಾ ಯಾವುದೇ ಥರದ ಮ್ಯೂಸಿಕ್ ಆಗಿರಲಿ, ಅದನ್ನು ಫ್ಯೂಚರಲ್ಲಿ ಯಾರೂ ಕಾಪಿ ಮಾಡಬಾರ್ದು, ಅದಕ್ಕೆ ನಮಗೆ ಅಂತ ಹಕ್ಕು ಸಿಗಬೇಕು ಅಂತದಕ್ಕೆ ಒಂದು ಲೀಗಲ್ ಸಪೋರ್ಟ್ ಬೇಕಾಗಿರುತ್ತೆ. ಆ ಲೀಗಲ್ ಸಪೋರ್ಟ್ನ ನಾವು ಕಾಪಿ ರೈಟ್ಸ್ ಅಂತ ನಾವು ಕ್ಲೇಮ್ ಮಾಡ್ಕೋಬೋದು. ಕಾಪಿ ರೈಟ್ಸ್ ಎಲ್ಲ ನಾವು ಯಾವ್ದ್ಯಾವ್ದಕ್ಕೆ ಮಾಡ್ಬೋದು ನಾನಿವತ್ತು ಹೇಳ್ತೀನಿ. ಕಾಪಿ ರೈಟ್ಸ್ನ ನಾವು ಲಿಟ್ರರಿ ವರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಲಿಟ್ರರಿ ವರ್ಕ್ಸ್ ಅಂತ ಅಂದರೆ ಬರೆಯುವಂಥ ಆರ್ಟಿಕಲ್ ಆಗಿರ್ಬೋದು ಅಥವಾ ಬುಕ್ಸ್, ಸ್ಟೋರೀಸ್ನ ನಾವು ಲಿಟ್ರರಿ ವರ್ಕ್ ಆಗಿ ನಾವು ಕಾಪಿ ರೈಟ್ಸ್ನ ಮಾಡ್ಕೊಬೋದು. ನೆಕ್ಸ್ಟ್ ಆರ್ಟಿಸ್ಟ್ರಿಕ್ ಅಂತ ಅಂದರೆ ನಾವು ಮಾಡಿರುವಂಥ ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಆರ್ಟ್ಸ್ಗಳಿಗೆ ನಾವು ಕಾಪಿ ರೈಟ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಸಿನಿಮೋಟೋಗ್ರಫಿಯಲ್ಲಿ ಯೂಶುವಲ್ ಆಗಿ ಫಿಲಮ್ಸ್, ಶಾರ್ಟ್ ಫಿಲ್ಮ್, ವಿಡಿಯೋ ಸಾಂಗ್ಸ್ನ ನಾವು ಸಿನಿಮೋಟೋಗ್ರಫಿಯಾಗಿ ರೆಕಾರ್ಡ್ ಮಾಡ್ಕೊಂಡು ಕಾಪಿ ರೈಟ್ಸ್ ಕ್ಲೇಮ್ ಮಾಡ್ಕೋಬೋದು. ನೆಕ್ಸ್ಟ್ ಸೌಂಡ್ ರೆಕಾರ್ಡಿಂಗ್ ಅಲ್ಲಿ ನಾವು ಸಾಂಗು ಅಥವಾ ಒಂದು ಸ್ಪೀಚು ಅಥವಾ ವಚನವನ್ನು ನಾವು ಕಾಪಿ ರೈಟ್ಸ್ ಮಾಡ್ಬೋದು. ಮ್ಯೂಸಿಕಲ್ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅಥವಾ BGMs ಆಗಿರ್ಬೋದು, ಅದನ್ನು ಕಾಪಿ ರೈಟ್ಸ್ ಮಾಡ್ಬೋದು. ನೆಕ್ಸ್ಟ್ ಈ ಸಾಫ್ಟ್ವೇರಲ್ಲಿ ಇರುವಂಥ IT ಸೊಲ್ಯೂಷನ್ಸ್ ಆಗಿರಲಿ ಅಥವಾ IT ಸಾಫ್ಟ್ವೇರ್ನೂ ನಾವು ಕಾಪಿ ರೈಟ್ಸ್ ಆಗಿ ಮಾಡ್ಕೋಬೋದು. ಓಕೆ, ನಾವು ಏನಕ್ಕೆ ಕಾಪಿ ರೈಟ್ಸ್ ತಗೋಬೋದು, ಅದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಈ ಕಾಪಿ ರೈಟ್ಸ್ ನಾನು ಮೊದಲೇ ಬಾರಿ ಹೇಳಿದಾಗೆ, ಆ ಕಾಪಿ ರೈಟ್ಸ್ ಅನ್ನೋದು ನಾವು ಮಾಡಿರುವಂಥ ಬುಕ್ಸ್ ಆಗಿರಲಿ ಅಥವಾ ಮಾಡಿರುವ ಮ್ಯೂಸಿಕ್ಸ್, ವಿಡಿಯೋ ಸಾಂಗ್ಸ್ ಏನಾದರೂ ಇದ್ದರೆ, ಸೊ ಅದು ಯಾರಿಂದನೂ ಕಾಪಿ ಆಗಬಾರ್ದು ಅಂತ ಹೇಳಿ ಒಂದು ಲೀಗಲ್ ಸಪೋರ್ಟ್ ಆಗಿ ನಾವು ಕ್ಲೇಮ್ ಮಾಡಿ ಮಾಡ್ಕೋಬೇಕಾಗಿರುತ್ತೆ. ಎರಡನೇದಾಗಿ, ಫ್ಯೂಚರಲ್ಲಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ, ಸೊ ಅದರಿಂದ ನಮಗೆ ಒಂದು ಪ್ರೊಟೆಕ್ಷನ್ ಸಿಗಬೇಕು, ಫ್ಯೂಚರಲ್ಲಿ ಯಾರೂ ಕದಿಬಾರ್ದು, ಅದಕ್ಕೆ ಅಂತ ಒಂದು ಲೀಗಲ್ ಸಪೋರ್ಟ್ ಸಿಗಬೇಕು ಅನ್ನೋದನ್ನ ಈ ಕಾಪಿ ರೈಟ್ಸ್ ಆಗಿ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಲೈಕ್ ಯಾರೋ ಒಬ್ರು ಯೂಟ್ಯೂಬಿಂದ ನಮ್ಮ ವಿಡಿಯೋಸ್ನ ತೆಗೆದ್ಬಿಟ್ಟು ಅವರು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದರೆ, ಈ ಕಾಪಿ ರೈಟ್ಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಾಪಿ ರೈಟ್ಸ್ ಸರ್ಟಿಫಿಕೇಟ್ನ ನಾವು ಕೋರ್ಟಲ್ಲಿ ಕೇಸ್ ಹಾಕಿ, ಅದರಲ್ಲಿ ಅವರು ಏನು ಆಡಿಯೋ ಫೀಡ್ ಮಾಡಿರ್ತಾರೋ ಅಥವಾ ವಿಡಿಯೋಸ್ ಏನಾದರೂ ಥರ್ಡ್ ಪಾರ್ಟಿ ಮಾಡಿದರೆ, ಅದನ್ನು ನಾವು ರಿಸಾಲ್ವ್ ಮಾಡಿ ನಮ್ಮ ಚಾನಲ್ಗೆ ಏನೇನು ಹಾಕಬೇಕಾಗಿರುತ್ತೋ ಅಥವಾ ನಮ್ಮ ಕಾಪಿ ರೈಟ್ಸಿಂದ ಏನೇನು ಹಾಕಬೇಕಾಗಿರುತ್ತೋ ಅವೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್, ಸೊ ಯಾರು ಇದೆಲ್ಲ ಅಪ್ಲೈ ಮಾಡ್ಬೋದು, ಯಾರಿಗೆ ಈ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಅಂತ ಅಂದರೆ, ಆಬ್ವಿಯಸ್ಲಿ ದಿ ಕ್ರಿಯೇಟರ್ ಹೂ ಡಿಸೈನ್ ದಿ ವರ್ಕ್. ಯಾರು ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೇನೆ ಈ ಅಥಾರಿಟಿ ಹೋಗುತ್ತೆ. ಇನ್ ಕೇಸ್ ಲೈಕ್ ಒಂದು 4-5 ಜನ ಒಟ್ಟಿಗೆ ಸೇರಿ ಈ ಕಾಪಿ ರೈಟ್ಸ್ನ ಮಾಡ್ತಿದ್ದಾರೆ ಅಂತಂದರೆ, ಆ 4 ಜನ ಅಥವಾ 5 ಜನನು ಜಾಯಿಂಟ್ ಅಪ್ಲಿಕೆಂಟ್ ಆಗಿ ಈ ಕೇಸ್ನ ರಿಜಿಸ್ಟರ್ ಮಾಡ್ಕೋಬೋದು. ನೆಕ್ಸ್ಟ್, ಈಗ ಕಾಪಿ ರೈಟ್ಸ್ ಅಂದರೆ ಏನು, ಅದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಇರುತ್ತೆ, ಯಾವ್ದ್ಯಾವ್ದೆಲ್ಲ ಕಾಪಿ ರೈಟ್ಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳಿದೆ. ಸೊ ಇವಾಗ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಈ ಕಾಪಿ ರೈಟ್ಸ್ಗೆ ಏನೇನು ಡಾಕ್ಯುಮೆಂಟ್ಸಲ್ಲಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಈ ಕಾಪಿ ರೈಟ್ಸಿಗೆ ನಮಗೆ 2 ಸೆಟ್ಸ್ ಆಫ್ ವರ್ಕ್ ರಿಕ್ವೈರ್ಮೆಂಟ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವೊಂದು ಬುಕ್ನ ನೀವು ಕಾಪಿ ರೈಟ್ ಮಾಡ್ತಿದ್ದೀರಾ ಅಂತಂದರೆ 2 ಕಾಪಿ ಆಫ್ ಬುಕ್ ರಿಕ್ವೈರ್ಮೆಂಟ್ ಇರುತ್ತೆ. ಅಥವಾ ನೀವೇನಾದರೂ ಸಾಫ್ಟ್ವೇರ್ನ ಕಾಪಿ ರೈಟ್ ಮಾಡಬೇಕಂದ್ರೆ 2 ಸೆಟ್ ಆಫ್ CD ನೀವು ಕೊಟ್ಟರೆ ಕಾಪಿ ರೈಟ್ಸ್ ಮಾಡ್ಬೋದು. ಸೊ ಅದು ಅಲ್ದಿರೆ ನೆಕ್ಸ್ಟ್ ಫಾರ್ಮ್ಸ್. ಇದ ನಂತರ ಫಾರ್ಮ್ಸ್ ಎಲ್ಲ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಅಂದರೆ, ಕಾಪಿ ರೈಟ್ಸಲ್ಲಿರುವಂಥ ಫಾರ್ಮ್ 14, ಸ್ಟೇಟ್ಮೆಂಟ್ ಆಫ್ ಪರ್ಟಿಕ್ಯುಲರ್ಸ್ ಮತ್ತು ಸ್ಟೇಟ್ಮೆಂಟ್ ಆಫ್ ಫರ್ದರ್ ಪರ್ಟಿಕ್ಯುಲರ್ಸ್. ಇದ ನಂತರ ನಾವು NOC ಕಲೆಕ್ಟ್ ಮಾಡಬೇಕು. NOC ಅಂತ ಅಂದರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಬುಕ್ ಮಾಡ್ತಿದ್ದೀರಾ, ಬಟ್ ಅದರಲ್ಲಿ ನೀವು ಬರೀ ಅಪ್ಲಿಕೆಂಟ್ ಆಗಿರ್ತೀರ, ಬಟ್ ಬರೆದಿರೋರು ಅಥವಾ ಮಾಡಿರೋರು ಬೇರೆಯವ್ರು ಇದ್ದರೆ
ಸೊ ಅವ್ರ ಕಡೆಯಿಂದ ನೀವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು. ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಕಡೆಯಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ನ ನೀವು ಪ್ಲೇಸ್ ಮಾಡಿ ನೀವು ಕಾಪಿರೈಟ್ಸ್ನ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಇದೇ ಕಾಪಿರೈಟ್ಸ್ ರಿಜಿಸ್ಟರ್ ಮಾಡಿರುವ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಸೊ ಇವಾಗ ನಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗೊತ್ತಾಯ್ತು, ನಾವು ಹೇಗೆ ಅಪ್ಲೈ ಮಾಡ್ಬೇಕನ್ನೋದು ಗೊತ್ತಾಯ್ತು, ಕಾಪಿರೈಟ್ಸ್ನ ಏನೇನು ಬೆನಿಫಿಟ್ ಇದೆ ಅನ್ನೋದು ಗೊತ್ತಾಯ್ತು. ಇವಾಗ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಹೇಳ್ತೀನಿ. ಫಸ್ಟು ಕಾಪಿರೈಟ್ಸ್ ಫೈಲಿಂಗ್ ಆಗುತ್ತೆ. ಇದು ಹೇಗೆ ಫೈಲಿಂಗ್ ಆಗುತ್ತೆ ಅಂತಂದ್ರೆ ನಾನು ಮುಂಚೆ ಹೇಳಿದಾಗೆ ಕಾಪಿರೈಟ್ಸ್ಗೆ ಇರುವಂಥ ಫಾರ್ಮ್ 14 ಸ್ಟೇಟ್ಮೆಂಟ್ ಆಫ್ ಪರ್ಟಿಕ್ಯುಲರ್ಸ್, ಸ್ಟೇಟ್ಮೆಂಟ್ ಆಫ್ ಫರ್ದರ್ ಪರ್ಟಿಕ್ಯುಲರ್ಸ್. ಸೊ ಇದರಲ್ಲಿ ಮೆನ್ಷನ್ ಆಗಿರುವ ಡೀಟೇಲ್ಸ್ನ ನಾವು ಇನ್ಪುಟ್ ಫಾರ್ಮಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಅಪ್ಲಿಕೆಂಟ್ ಆಗಿದ್ರೆ ಆಥರ್ ಯಾರು, ಅಥವಾ ಆಲ್ರೆಡಿ ಬುಕ್ ಪಬ್ಲಿಷ್ ಮಾಡಿದ್ರೆ ಯಾವಾಗ ಪಬ್ಲಿಷ್ ಮಾಡಿದ್ರಿ, ಯಾರಿಂದ ಪಬ್ಲಿಷ್ ಮಾಡಿದ್ರಿ, ಅಥವಾ ಒಂದು ಬುಕ್ನ ಕಾಪಿ ಮಾಡ್ತಿದ್ದೀರಾ ಅಂತಂದರೆ ಅವ್ರು ಯಾವಾಗ ಪಬ್ಲಿಷ್ ಮಾಡಿದ್ರು, ಅದರಿಂದ ಇರುವ ಆಥರ್ ಯಾರು ಅಂತ ಫುಲ್ ಆ ಡೀಟೇಲ್ಸ್ ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ಒನ್ಸ್ ಇದನ್ನು ಮೆನ್ಷನ್ ಮಾಡಿ ನಾವು ಅಪ್ಲೈ ಮಾಡಿದಾಗ ರಿಜಿಸ್ಟ್ರಿ ಕಡೆಯಿಂದ ನಮಗೆ ಡೈರಿ ನಂಬರ್ನ ಅಲೋಕೇಟ್ ಮಾಡ್ತಾರೆ, DIN ಅಂತ. ಒನ್ಸ್ ಡೈರಿ ನಂಬರ್ ಅಲೋಕೇಟ್ ಆದಮೇಲೆ ರಿಜಿಸ್ಟ್ರಿ ಕಡೆಯಿಂದ ಒಂದು ಎಕ್ಸಾಮಿನ್ ಮಾಡ್ತಾರೆ. ಏನಂತ ಎಕ್ಸಾಮಿನ್ ಮಾಡ್ತಾರೆ ಅಂತ ಅಂದರೆ, ರಿಜಿಸ್ಟ್ರಿದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ನಾರ್ಮ್ಸ್ನ ಮೀಟ್ ಆಗ್ತಿದ್ದೀವ, ಅಥವಾ ನಾವೇನಾದರೂ ತಪ್ಪಾಗಿ ಡೀಟೇಲ್ಸ್ನ ಫಿಲ್ ಮಾಡಿದ್ದೀವ, ಏನಾದರೂ ಅಬ್ಯೂಸಿವ್ ಆಗಿ ಏನಾದರೂ ಹೇಳಿದ್ದೀವ, ಅಥವಾ ಏನಾದರೂ ತಪ್ಪಾಗಿ ಫಾರ್ಮ್ನ ಫಿಲ್ ಮಾಡಿದ್ದೀವ ಅನ್ನೋದನ್ನು ಎಕ್ಸಾಮಿನ್ ಮಾಡ್ತಾರೆ. ಇನ್ ಕೇಸ್ ಲೈಕ್ ನಾವೇನಾದರೂ ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ ಅಂದರೆ ರಿಜಿಸ್ಟ್ರಿ ಕಡೆಯಿಂದ ಒಂದು ಅಬ್ಜೆಕ್ಷನ್ ಬರುತ್ತೆ. ಸೊ ಅದಕ್ಕೆ 1 ಮಂತ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಸೊ ಅದರಲ್ಲಿ ನಾವು ಅದರಲ್ಲಿರುವಂಥ ಕ್ವೈರೀಸ್ನ ನಾವು ಕ್ಲಿಯರ್ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಒನ್ಸ್ ಎಲ್ಲ ಆಯಿತು, ಇನ್ ಕೇಸ್ ಲೈಕ್ ಗೌರ್ಮೆಂಟ್ ನಾವು ಕೊಟ್ಟಿರುವ ರಿಪ್ಲೈ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಹಿಯರಿಂಗ್ ಅಂತ ಒಂದು ಫಿಕ್ಸ್ ಮಾಡ್ತಾರೆ, ವೇರ್ ನಾವು ಡೈರೆಕ್ಟಾಗಿ ಅಥವಾ ಲೀಗಲ್ ಲಾಯರ್ಸ್ ಹೋಗಿ ಫೇಸ್ ಮಾಡ್ತಾರೆ. ಒನ್ಸ್ ಈ ಎಲ್ಲ ರಿಜಿಸ್ಟ್ರಿ ಎಕ್ಸಾಮಿನ್ ಆದಮೇಲೆ ಕಾಪಿರೈಟ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ. ಸೊ ಇವಾಗ ನಾವು ಕಾಪಿರೈಟ್ಸ್ ಅಂದರೆ ಏನು, ಅದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು, ಪ್ರೊಸೀಜರ್ ಎಲ್ಲಾನು ನೋಡಿದ್ವಿ. ಒನ್ಸ್ ರಿಜಿಸ್ಟರ್ ಆದಮೇಲೆ ವ್ಯಾಲಿಡಿಟಿ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಬರುತ್ತೆ. ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ ಅಂತ ಅಂದರೆ ದಿ ಕನ್ಸರ್ನ್ ಆರ್ಥರ್ ಲೈಫ್ ಟೈಮ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಲೈಫ್ ಟೈಮ್ ಆದಮೇಲೆ ಇನ್ನೂ ಎಕ್ಸ್ಟ್ರಾ 60 ಇಯರ್ಸ್ವರೆಗೂ ಆ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಆ ಆಥರ್ದು ಲೈಫ್ ಟೈಮ್ ಅಂದರೆ ಅವ್ರ ಡೆತ್ ಆದಮೇಲೆ ಇನ್ನು 60 ಇಯರ್ಸು ಆ ಕಾಪಿರೈಟ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇರುತ್ತೆ. ಸೊ ಇವತ್ತು ನಾವು ಈ ವಿಡಿಯೋಲಿ ಕಾಪಿರೈಟ್ಸ್ ಅಂದರೆ ಏನು, ಎಸ್ಪೆಷಲಿ ಏನೇನು ಪ್ರೊಸೀಜರ್ ಇರುತ್ತೆ, ಏನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕು, ಏನೇನೆಲ್ಲ ಕಾಪಿರೈಟ್ಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.